ಇವತ್ತು ನಾನೇನಾದರೂ ಜುಗಾಡ್ ಮಾಡಬೇಕು ಅಥವಾ ಪ್ರಯೋಗ ಮಾಡೋಣ ಅಂತ ಈ ಥರ ಜೋಳದ ತರಿ ಉಪ್ಪಿಟ್ಟು ಟ್ರೈ ಮಾಡಿದೆ. ಹಾಯ್ ಹಲೋ ನಮಸ್ತೆ, ನಾನು ಎಂ ಸುಹಾಸಿನಿ, ನನ್ನ ಹೋಮ್ ಕಿಚನ್. ನಮ್ಮ ಸೋದರತೆ ಒಬ್ಬರು ಇದ್ದರು, ಅವ್ರ ಹೆಸರೇ ನಾನು ಪ್ರಯೋಗಶಾಲಾ ಅಂತ ಇಟ್ಬಿಟ್ಟಿದ್ದೆ. ದಿನ ಮಧ್ಯಾಹ್ನ ಬರೋ ಬೊಂಬಾಟ್ ಭೋಜನ ಅದು ಇದು ಎಲ್ಲ ನೋಡಿಕೊಂಡು ಏನೋ ಒಂದು ವೆರೈಟಿ ಅಂತೂ ಖಂಡಿತ ಟ್ರೈ ಮಾಡ್ತಾಯಿದ್ರು. ಅವ್ರ ಮನೆಗೆ ಹೋದರೆ ಸಾಕು, ಕೈಯಲ್ಲಿ ಏನಾದರೂ ಬರ್ತಾಯಿತ್ತು ಮುಖಕ್ಕೆ. ಇಲ್ಲ ಬೀಟ್ರೂಟ್ ಹಲ್ವಾ ಇರ್ಬೋದು, ಅಥವಾ ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಲಡ್ಡೂಸ್, ಅಂದರೆ ಹೆಲ್ದಿ ರೆಸಿಪೀಸ್ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಅಳಲೆಕಾಯಿ ಹಾಕಿ ಏನೇನೋ ಮಾಡೋರು. ಮತ್ತು ಅಗಸೆ ಬೀಜದ ಚಟ್ನಿ ಪುಡಿ, ಸೋ ಮೆನಿ ವೆರೈಟೀಸ್, ಈ ಥರ ಏನೇನೋ ಟ್ರೈ ಮಾಡೋರು. ಅದಕ್ಕೆ ಅವ್ರ ಮನೆ ಹೆಸರೇ ನಾನು ಪ್ರಯೋಗಶಾಲಾ ಅಂತ ಹೆಸರಿಟ್ಬಿಟ್ಟಿದ್ದೆ. ಲಾಟ್ಸ್ ಆಫ್ ಮೆಮರೀಸ್ ವಿತ್ ಹರ್. ಬಟ್ ಎಸ್, ಟೈಮ್ ಫ್ಲೈಸ್ ಅಷ್ಟೇ. ಈ ಜೋಳದ ತರಿ ಉಪ್ಪಿಟ್ಟು ಕೂಡ ಒಂಥರ ಏನಾದರೂ ಬೇರೆ ಥರ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆದರೆ ಇದರಲ್ಲಿ ನಾನು ಒಂದು ಮಿಸ್ಟೇಕ್ ಏನು ಮಾಡಿದ್ದಂದರೆ, ಮಿಕ್ಸಿಲಲ್ಲಿ ಓಡಿಸ್ದಾದ್ಮೇಲೆ ಆ ತರಿನ ದಪ್ಪ ಸಿಪ್ಪೆ ಇರೋದನ್ನೆಲ್ಲ ತೆಕ್ಕೊಂಬಿಡ್ಬೇಕಾಗಿತ್ತು, ಜರಡಿ ಹಿಡ್ಕೊಂಡು. ಸಣ್ಣ ರವೆ ಏನು ಬರುತ್ತಲ್ಲ ಅದನ್ನು ಮಾತ್ರ ಉಪಯೋಗಿಸ್ಕೊಳ್ಳಿ. ಓಕೆ, ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.